ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಕಾಳು ಹಾಕಿ ತವ್ವೆ ಹೆಂಗೆ ಮಾಡೋದಂತ. ಸಿಂಪಲ್ ಆಗಿರುತ್ತೆ, ಈಸಿಗೆ, ಆಮೇಲೆ ತುಂಬ ಒಳ್ಳೆ ಕಂಫರ್ಟ್ ಫುಡ್ಡು. ಹೇಗೆ ಮಾಡೋದಂತ ರೆಸಿಪಿ ನೋಡೋಣ ಬನ್ನಿ. ಈಗ ಮೆಂತ್ಯ ತವ್ವೆ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಹೆಸರು ಬೇಳೆ ಅರ್ಧ ಕಪ್ಪು, ತೊಗರಿಬೇಳೆ ಅರ್ಧ ಕಪ್ಪು, ಹುಣಸೆ ಹಣ್ಣು, ಸಾಸಿವೆ, ಜೀರಿಗೆ, ಇಂಗು, ಸ್ವಲ್ಪ ತುಪ್ಪ, ಅರಿಶಿನ ಪುಡಿ, ಮೆಂತ್ಯ ತವ್ವೆಗೆ ಮೆಂತ್ಯ ಕಾಳು. ಈಗ ಫಸ್ಟ್ ಎರಡೂ ಬೇಳೆ ಬೇಯಿಸ್ಕೊಂಡ್ಬಿಡೋಣ. ಈಗ ಹೆಸರು ಬೇಳೆ, ತೊಗರಿಬೇಳೆ, ನೀರು ಹಾಕಿ ಬೇಯಿಸ್ಕೊಂಡ್ಬಿಡೋಣ. ನೀರು ನೋಡ್ಕೊಂಡು ಹಾಕ್ರಿ, ನಿಮ್ಮ ಬೇಳೆ ಎಷ್ಟಿರುತ್ತಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕ್ರಿ. ಭಾಳ ಜಾಸ್ತಿ ನೀರು ಹಾಕಿದ್ರೂ ತವ್ವಿ ಭಾಳ ತೆಳ್ಳಗಾಗ್ಬಿಡುತ್ತೆ. ಕುಕ್ಕರ್ ಕೂಗಲಿ, ಆಮೇಲೆ ತಣ್ಣಗಾದ್ಮೇಲೆ ಒಗ್ಗರಣೆ ರೆಡಿ ಮಾಡೋಣ. ಬೇಳೆ ಬೆಂದಿದೆ, 3 ವಿಜಿಲ್ ಆಗಿದೆ ಇದು. ಎಸ್, ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ತುಪ್ಪ, ಒಗ್ಗರಣೆಗೆ ಒಂದು 2ರಿಂದ 3 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿ ಆಗಲಿ. ಒಂದೆರಡು ಮೆಣಸಿನ್ಕಾಯಿ ಹಾಕೊಳ್ಳೋಣ, 2ರಿಂದ 4. ತುಪ್ಪ ಬಿಸಿಯಾಗಿದೆ, 1 ಸ್ಪೂನಷ್ಟು ಮೆಂತ್ಯ ಕಾಳು, ಆಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ. ಒಂದೆರಡು ಮೆಣಸಿನ್ಕಾಯಿ, ಆಮೇಲೆ ಬೆಂದಿರೋ ಬೇಳೆ ಹಾಕ್ಬಿಡೋಣ. ನಿಮ್ಗೆ ನೋಡ್ಕೊಂಡು ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡು ನೀರು ಹಾಕೋರಿ. ಸ್ವಲ್ಪ ಮಿಕ್ಸ್ ಮಾಡಿ ಹಿಂಗೆ ಹಾಕ್ಕೊಳ್ಳೋಣ. 2ರಿಂದ 3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡು ಅರಿಶಿನ, ಆಮೇಲೆ ಸ್ವಲ್ಪ ಹುಣಸೆ ಹುಳಿ, ನೋಡ್ಕೊಂಡು ಹಾಕೋರಿ. ಹುಳಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ. ಉಪ್ಪು ಹಾಕೊಳ್ಳೋಣ. ಒಂದು ಅರ್ಧ ನಿಮ್ಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಡ್ರಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಈಗ ಕುದಿಲಿ, 1-2 ನಿಮಿಷ ಕುದಿಲಿ. ಚೆನ್ನಾಗಿ 1-2 ಕುದಿಲಿ. ಇವಾಗ ಹುಣಸೆ ಹುಳಿ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ಅಂದರೆ ಹುಳಿ ಆಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ. ಈಗ ಮೆಂತ್ಯ ತವ್ವೆ ರೆಡಿ ಆಗಿದೆ, ಸರ್ವ್ ಮಾಡೋಣ.
ನಮ್ಮ ಮೆಂತ್ಯ ತವೆ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿರಿ. ಇದು ಸಣ್ಣ ಮಕ್ಳಿಗೆ ಭಾರಿ ಇಷ್ಟ ಆಗುತ್ತೆ, ಹೆಲ್ದಿ ರೆಸಿಪಿ. ಆಮೇಲೆ ಕಂಫರ್ಟ್ ಫುಡ್, ಡೈಜೆಷನ್ಗೆಲ್ಲ ಬೆಸ್ಟ್ ಅದು.